Dear students, I welcome you all of today, session 3 of Unit 1, Basics of Measurement. Okay, so ಇವತ್ತಿನ ಈ session ಅಲ್ಲಿ we'll discuss about definition of error and classification of errors. Okay, so what do you mean by an error? Specifically static error, so we are more interested in static error. So static error of a measuring instrument is the numerical difference between the true value of the quantity and its value obtained by the measurement. So error andre static error andre what is the difference between the true value of the quantity and the value as obtained by the measurement. Okay. So yakagate sir, there are different factors. So which will discuss in coming slides. So static errors are categorized as gross errors or human errors, systematic errors and random errors. Okay, so ಮೂರು errors ಆಗಿ ನಾವು ಅದನ್ನ ಕ್ಲಾಸಿಫೈ ಮಾಡ್ಕೊತೀವಿ, categorize ಮಾಡ್ಕೊತೀವಿ. ಒಂದು gross errors, ಇನ್ನೊಂದು systematic errors, another one is random errors. So let us study each of these errors in detail. Gross errors. Gross errors ಅಂದ್ರೆ ಏನು? So these are the errors mainly due to human mistakes in reading or in using instruments or errors in recording observations. Okay, so gross errors andre these are errors committed by the observer. So yaar observer irtare, so observer is doing mistake in reading. So reading ತಗೊಂಡಾದ್ರೆಲ್ಲ ಮಿಸ್ಟೇಕ್ ಮಾಡಿರಬಹುದು, ಅಥವಾ ಇನ್ಸ್ಟ್ರೂಮೆಂಟ್ ನ ಸರಿಯಾಗಿ ಯೂಸ್ ಮಾಡಕ್ಕೆ ಬರ್ದೇನೆ ಇರಬಹುದು, ಅಥವಾ ರೀಡಿಂಗ್ಸ್ ನ ತಗೊಂಡ್ಮೇಲೆ ಅದನ್ನ ಬರ್ಕೊಬೇಕಾದ್ರೆ ಏನಾದ್ರೂ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು. ಸೊ ಇದನ್ನ ನಾವೇನಂತ ಕರಿತೀವಿ? ಗ್ರಾಸ್ ಎರರ್ಸ್ ಅಂತ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಯು ಆರ್ ಜಸ್ಟ್ ನೋಟಿಂಗ್ ಡೌನ್ ದಿ ಕರೆಂಟ್ ಥ್ರೂ ಎ ರೆಸಿಸ್ಟೆನ್ಸ್ ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ವೋಲ್ಟೇಜ್. ಸೊ ಓಮ್ಸ್ ಲಾ ಎಕ್ಸ್ಪೆರಿಮೆಂಟ್ ನಾವು ಮಾಡ್ತಿದೀವಿ ಅನ್ಕೊಳ್ಳೋಣ. ಸೊ ರೀಡಿಂಗ್ ನೀವೇನ್ ಮಾಡ್ತೀರಾ, ತಗೊಂಡಿರ್ತೀರಾ, ರೀಡಿಂಗ್ ಬರ್ತಿರುತ್ತೆ, ಬಟ್ ವಾಟ್ ಯು ಡೂ, ಮೇ ಬಿ ಯು ಆರ್ ಇಗ್ನೋರಿಂಗ್ ಸಮ್ ಡೆಸಿಮಲ್ ಪ್ಲೇಸಸ್. ಸೊ ಡೆಸಿಮಲ್ ಪ್ಲೇಸಸ್ ನ ಇಗ್ನೋರ್ ಮಾಡಿ ಬರೀ ಹೋಲ್ ನಂಬರ್ ನ ಮಾತ್ರ ನೀವು ರೀಡಿಂಗ್ ತಗೊಂಡಿದ್ರೆ ಏನಾಗುತ್ತೆ? ಸೊ ದಟ್ ಈಸ್ ಎರರ್, ಬಿಕಾಸ್ ನೀವು ಆ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಆ ಒಂದು ಸ್ಕೇಲ್ ಅಲ್ಲಿ ನೀವು ಏನು ಕಂಪ್ಲೀಟ್ ವ್ಯಾಲ್ಯೂ ಡಿಸ್ಪ್ಲೇ ಬರುತ್ತೆ ಆ ಎಲ್ಲಾ ವ್ಯಾಲ್ಯೂ ನೀವು ತಗೊಬೇಕು, ಇನ್ಕ್ಲೂಡಿಂಗ್ ಡೆಸಿಮಲ್ ಪ್ಲೇಸಸ್. ನೀವು ಆ ಡೆಸಿಮಲ್ ಪ್ಲೇಸಸ್ ನ ಬಿಟ್ಬಿಟ್ರೆ ಏನಾಗುತ್ತೆ? ಸೊ ಕ್ಯಾಲ್ಕುಲೇಷನ್ ಅಲ್ಲಿ ಎರರ್ಸ್ ಬರುತ್ತೆ. ಓಕೆ, ಅದು ಮಿಸ್ಟೇಕ್ಸ್ ಇನ್ ರೀಡಿಂಗ್. ನೆಕ್ಸ್ಟ್, ಮಿಸ್ಟೇಕ್ ಇನ್ ಯೂಸಿಂಗ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಸಪೋಸ್ ನೀವು ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತಿರ್ತೀರಾ. ಓಕೆ, ಸೊ ಮೋಸ್ಟ್ ಕಾಮನ್ ಎರರ್ ಏನಾಗುತ್ತೆ ಅಂದ್ರೆ, ಈಗ ನವೇಡೇಸ್ ಯು ಆರ್ ಯೂಸಿಂಗ್ ಮಲ್ಟಿಮೀಟರ್. ಸೊ ಇಂಡಿವಿಜುವಲ್ ಆಮ್ಮೀಟರ್, ವೋಲ್ಟ್ ಮೀಟರ್ ಅಂತ ಯೂಸ್ ಮಾಡ್ತಿಲ್ಲ, ಒಂದೇ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತೀರಾ, ಮಲ್ಟಿಮೀಟರ್ ಅಂತ. ಸೊ ಅದರಲ್ಲಿ ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್ಗೆ ಡಿಫರೆಂಟ್ ಸ್ಕೇಲ್ ಇರುತ್ತೆ. ಸೊ ನೀವು ಈಗ ಕರೆಂಟ್ ಮೆಜರ್ ಮಾಡಕ್ಕೆ ನೀವು ಯೂಸ್ ಮಾಡ್ತಿರ್ತೀರ ಮಲ್ಟಿಮೀಟರ್ನ, ಬಟ್ ನೀವು ಸ್ಕೇಲ್ ನ ತಪ್ಪಾಗಿ ಚೂಸ್ ಮಾಡ್ತೀರಾ, ವೋಲ್ಟೇಜ್ ಇಟ್ಬಿಟ್ಟಿರ್ತೀರಾ. ಸೊ ಅದು ಕರೆಂಟ್ ನೀವು ಮೆಜರ್ ಮಾಡಕ್ಕೆ ಹೋದಾಗ್ಲೂ ನೀವು ಏನೇ ವ್ಯಾಲ್ಯೂ ಕೊಟ್ಟರು ಕರೆಂಟ್ ಬರ್ತಿರೋದಿಲ್ಲ, ಅಥವಾ ಇಟ್ ವಿಲ್ ಶೋಯಿಂಗ್ ಸಮ್ ನಾನ್ಸೆನ್ಸ್ ವ್ಯಾಲ್ಯೂ. ಸೊ ಯಾವ್ದೋ ವ್ಯಾಲ್ಯೂ ತೋರಿಸ್ತಾ ಇರುತ್ತೆ, ಬಟ್ ದಟ್ ಇಸ್ ನಾಟ್ ಟ್ರೂ ವ್ಯಾಲ್ಯೂ. ಸೊ ಅದರಿಂದ ಏನಾಗುತ್ತೆ, ನೀವು ರೀಡಿಂಗ್ ಅದನ್ನೇ ನೀವು ಟ್ರೂ ವ್ಯಾಲ್ಯೂ ಅಂತ ರೀಡಿಂಗ್ ತಗೊಂಡ್ರೆ, ಸೊ ದಟ್ ಇಸ್ ಅ ಮಿಸ್ಟೇಕ್, ಬಿಕಾಸ್ ಯು ಹ್ಯಾವ್ ನಾಟ್ ಕಾನ್ಫಿಗರ್ಡ್ ದಿ ಇನ್ಸ್ಟ್ರೂಮೆಂಟ್ ಪ್ರಾಪರ್ಲಿ. ಓಕೆ, ಆರ್ ಹ್ಯಾವ್ ಡನ್ ಮಿಸ್ಟೇಕ್ ಇನ್ ಯೂಸಿಂಗ್ ದಿ ಇನ್ಸ್ಟ್ರೂಮೆಂಟ್ ಪ್ರಾಪರ್ಲಿ. So that is example for mistake in using the instruments. Next, errors in recording observation. Okay, this is also one common mistake. So ಏನ್ ಮಾಡ್ತೀವಿ ಅಂದ್ರೆ, ರೀಡಿಂಗ್ಸ್ ತಗೊಂಡಿರ್ತೀರಾ, ಡೆಸಿಮಲ್ ಪಾಯಿಂಟ್ ಇರುತ್ತೆ, ಬಟ್ ನೀವು ಡೆಸಿಮಲ್ ಪಾಯಿಂಟ್ ಅನ್ನ ಮರೆತು ಬಿಡ್ತೀರಾ ರೀಡಿಂಗ್ ತಗೊಬೇಕಾರೆ, ಅಥವಾ ಯೂನಿಟ್ಸ್ ನ ತಪ್ಪಾಗಿ ಮೆನ್ಷನ್ ಮಾಡ್ತೀರಾ. ಈಗ ಮಿಲಿ ಆಂಪಿಯರ್ಸ್ ಅಲ್ಲಿ ರೀಡಿಂಗ್ ತಗೊಬೇಕಿರುತ್ತೆ, ನೀವು ಆಂಪಿಯರ್ಸ್ ಅಂತ ಬರ್ಕೊಂಡ್ಬಿಟ್ಟಿರ್ತೀರಾ ಮೇಲ್ಗಡೆ. ಸೊ ಅಲ್ಲಿ ಮಿಲಿ ಆಂಪಿಯರ್ಸ್, ಆಕ್ಚುಲಿ ಅದು ಮಿಲಿ ಆಂಪಿಯರ್ಸ್ ಅಲ್ಲಿ ರೀಡಿಂಗ್ ಬರ್ತಿರುತ್ತೆ, ಬಟ್ ನೀವು ಸ್ಕೇಲ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ತಪ್ಪು ಮಾಡ್ಕೊಂಡ್ಬಿಟ್ಟಿರ್ತೀರಾ. ಸೊ ಆಂಪಿಯರ್ಸ್ ಅಂತ ತಗೊಂಡ್ಬಿಟ್ಟಿರ್ತೀರಾ. ಸೊ ಅದೇನಾಗುತ್ತೆ, ರೀಡಿಂಗ್ ಇಟ್ ವಿಲ್ ಬಿ 1000 ಟೈಮ್ಸ್ ಜಾಸ್ತಿ ಅಥವಾ ಕಮ್ಮಿ ಬರುತ್ತೆ, ಯಾಕಂದ್ರೆ ಮಿಲಿ ಆಂಪಿಯರ್ ಟು ಆಂಪಿಯರ್ಸ್ ಏನಿದೆ 1000 ಟೈಮ್ಸ್ ಡಿಫ್ರೆನ್ಸ್ ಇದೆ. ಸೊ ಅಷ್ಟು ಎರರ್ ಬರುತ್ತೆ. So again, this gross errors again occur due to incorrect adjustment of instruments and computational mistakes. ಸೊ ಅದೇ ನಾವು ಹೇಳೋದು, ಅಡ್ಜಸ್ಟ್ಮೆಂಟ್ ಮಾಡೋದನ್ನ ತಪ್ಪು ಮಾಡಿದ್ರೆ ಇನ್ಸ್ಟ್ರೂಮೆಂಟ್, ಅವಾಗಲೂ ನಿಮಗೆ ವ್ಯಾಲ್ಯೂ ತಪ್ಪಾಗೆ ಬರುತ್ತೆ. ಕಾಂಪಿಟೇಷನಲ್ ಮಿಸ್ಟೇಕ್, ಸೊ ಬಂದಿರುತ್ತೆ ವ್ಯಾಲ್ಯೂನ, ನಿಮಗೆ ಅದನ್ನ ಸರಿಯಾಗಿ ಪ್ರೊಸೆಸ್ ಮಾಡಕ್ ಬರಲ್ಲ. ಓಕೆ, ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಸೊ ಇಟ್ ಬಿಕಮ್ಸ್ ಗ್ರಾಸ್ ಎರರ್. ಸೊ ದೀಸ್ ಎರರ್ಸ್ cannot be treated mathematically. So mathematically ಇದನ್ನ ನೀವು ರೆಡ್ಯೂಸ್ ಮಾಡಕ್ ಆಗಲ್ಲ, ಏನೋ ಫಾರ್ಮುಲಾ ಹಾಕಿ ಅಥವಾ ಏನೋ ಒಂದು ಪ್ರೊಸೆಸಿಂಗ್ ಮಾಡಿ ಇದನ್ನ ಕಮ್ಮಿ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಕೇರ್
ಬೈ ಯುವರ್ ಸೆಲ್ಫ್. ಯಾರು ಈ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಿದ್ದೀರಾ, ದಟ್ ಪರ್ಸನ್ ಹ್ಯಾಸ್ ಟು ಟೇಕ್ ಕೇರ್ ಸೊ ದಟ್ ನಾಟ್ ಟು ಇಂಟ್ರೊಡ್ಯೂಸ್ ಎನಿ ಗ್ರಾಸ್ ಎರರ್. ಯಾವುದೇ ಎರರ್ನ ಇಂಟ್ರೊಡ್ಯೂಸ್ ಮಾಡದ ರೀತಿ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಿರೋಂಥ ವ್ಯಕ್ತಿ ಅದನ್ನ ಗಮನದಲ್ಲಿ ಇಟ್ಕೊಬೇಕು. ಓಕೆ, ಸೊ ಒನ್ ಆಫ್ ದಿ ಬೇಸಿಕ್ ಗ್ರಾಸ್ ಎರರ್ಸ್ ದಟ್ ಅಕರ್ಸ್ ಫ್ರೀಕ್ವೆಂಟ್ಲಿ ಇಸ್ ಇಂಪ್ರಾಪರ್ ಯೂಸ್ ಆಫ್ ಅನ್ ಇನ್ಸ್ಟ್ರೂಮೆಂಟ್. ಸೊ ಇನ್ಸ್ಟ್ರೂಮೆಂಟ್ ನ ತಪ್ಪಾಗಿ ಯೂಸ್ ಮಾಡೋದು. ಈಗ ವೋಲ್ಟ್ ಮೀಟರ್ ನ ನೀವು ಆರ್ಮೀಟರ್ಗೆ ಕನೆಕ್ಟ್ ಮಾಡಿ ವೋಲ್ಟ್ ಮೀಟರ್ ರೇಂಜ್ ಅಲ್ಲಿ ರೀಡಿಂಗ್ ತಗೊಳೋದು, ಅಥವಾ ಡಿ ಸಿ ಕರೆಂಟ್ ಅನ್ನ ಮೆಜರ್ ಮಾಡಬೇಕು, ಎ ಸಿಗೆ ರೇಂಜ್ ಹಾಕೊಂಡು ಮೆಜರ್ ಮಾಡ್ತಿರ್ತೀರಾ. ಓಕೆ, ಸೊ ಅದೆಲ್ಲ ಏನಾಗುತ್ತೆ, ಸೊ ವೆರಿ ರಾಂಗ್ಫುಲ್ ಯೂಸ್. ಅಂದ್ರೆ ನಿಮಗೆ ಎಕ್ಸ್ಪೆರಿಮೆಂಟ್ ಇಸ್ ನಾಟ್ ವಾಟ್ ಯು ಆರ್ ರೀಡಿಂಗ್. ಸೊ ರೀಡಿಂಗ್ ನೀವು ತಗೊಂಡಿರ್ತೀರಾ, ಬಟ್ ದಟ್ ಈಸ್ ನಾಟ್ ಪ್ರಾಪರ್ ಎಕ್ಸ್ಪೆರಿಮೆಂಟ್. ನೀವು ತಪ್ಪಾಗಿ ಸ್ಕೇಲ್ ಅಥವಾ ತಪ್ಪಾದ ಒಂದು ಕ್ವಾಂಟಿಟಿನ ಮೆಜರ್ ಮಾಡ್ತಾ ಇರ್ತೀರಿ. ಓಕೆ, ಸೊ ದೀಸ್ ಆರ್ ದಿ ಗ್ರಾಸ್ ಎರರ್ಸ್ ವಿಚ್ ವಿ encounter in measurement. So moving on, these errors can be minimized by taking proper care in reading and recording the measurement parameters. So that as we discussed, correct agi careful agi reading na ತಗೊಬೇಕು, ಯಾವುದೇ ಒಂದು ತಪ್ಪಿಗೆ ಆಸ್ಪದ ಕೊಡದ ರೀತಿ ರೀಡಿಂಗ್ ತಗೊಬೇಕು, ಮತ್ತೆ ಇನ್ಸ್ಟ್ರೂಮೆಂಟ್ ನ ಕರೆಕ್ಟ್ ಆಗಿ ಕಾನ್ಫಿಗರ್ ಮಾಡ್ಕೊಂಡಿರ್ಬೇಕು. ಸೊ ಆಮೀಟರ್ ಆಗಿದ್ರೆ ಆಮೀಟರ್ ಗೆ ನೀವು ಸ್ಕೇಲ್ ನ ಚೂಸ್ ಮಾಡಬೇಕು, ವೋಲ್ಟ್ ಮೀಟರ್ ಅಥವಾ ವೋಲ್ಟ್ ಮೀಟರ್ ಚೂಸ್ ಮಾಡಿರ್ಬೇಕು. ಸೊ ಆ ರೀತಿ ಪ್ರಾಪರ್ ಆಗಿ ಸ್ಕೇಲ್ ಚೂಸ್ ಮಾಡೋದ್ರಿಂದ ಯು ವಿಲ್ ಗೆಟ್ ಬೆಟರ್ measurement and error will be minimized. Next, systematic errors. So systematic errors, so as the name suggests, system ಅಂದ್ರೆ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್ ಏನಿದೆ ಅದರಲ್ಲೇ ಕೆಲವು ಮಿಸ್ಟೇಕ್ಸ್ ಇರಬಹುದು. ಸೊ ಅದನ್ನ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಸಿಸ್ಟಮ್ಯಾಟಿಕ್ ಎರರ್. ಸೊ ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರಿತೀವಿ. ಸೊ ವೈ ದ ಸಿಸ್ಟಮ್ಯಾಟಿಕ್ ಎರರ್ ಅಕರ್ಸ್? ಸೊ ಡ್ಯೂ ಟು ಡಿಫೆಕ್ಟಿವ್ ಆರ್ ವೋರ್ನ್ ಔಟ್ ಪಾರ್ಟ್ಸ್. ಸೊ ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಸೊ ಅದು ಸವೆಯುತ್ತೆ ಅಂತ ಕರಿತೀವಿ ಮೆಕ್ಯಾನಿಕಲ್ ಟರ್ಮ್ಸ್ ಅಲ್ಲಿ. ಬಟ್ ಎಲೆಕ್ಟ್ರಾನಿಕಲ್ ಏನಾಗುತ್ತೆ, ವೋರ್ನ್ ಔಟ್ ಆಗುತ್ತೆ. ಅಂದ್ರೆ ಈಗ ಕಾಂಪೋನೆಂಟ್ಸ್ ಎಲ್ಲ ಹಳೇದಾಗುತ್ತೆ. ಸೊ ಹಳೇದಾಗೋದ್ರಿಂದ ಏನಾಗುತ್ತೆ, ನಿಮಗೆ ರೀಡಿಂಗ್ ಕರೆಕ್ಟಾಗಿ ಬರಲ್ಲ, ಏಜಿಂಗ್ ಆಗುತ್ತೆ. ಎಫೆಕ್ಟ್ಸ್ ಅದು ಎನ್ವೈರನ್ಮೆಂಟ್. ಸೊ ಎನ್ವೈರನ್ಮೆಂಟ್ ಇಂದ ಕೂಡ ಏನಾಗುತ್ತೆ, ಕೆಲವು ಸತಿ ಇನ್ಸ್ಟ್ರೂಮೆಂಟ್ ಮೇ ನಾಟ್ ಬಿ ವರ್ಕಿಂಗ್ ಆಸ್ ಇಂಟೆಂಡೆಡ್. ಅಂದ್ರೆ ವರ್ಕ್ ಆಗುತ್ತೆ, ಬಟ್ ದ ರೀಡಿಂಗ್ಸ್ ಪ್ರೊವೈಡ್ ಇಸ್ ನಾಟ್ close to true value. Okay. So a constant uniform deviation of the operation of an instrument is known as a systematic error. ಅಂದ್ರೆ ನೀವು ಯಾವುದೇ ರೀಡಿಂಗ್ ತಗೊಂಡ್ರೆ ಒಂದು ಸ್ಮಾಲ್ ಡಿವಿಯೇಷನ್ ಬರ್ತಾ ಇರುತ್ತೆ. ಓಕೆ, ಸೊ ದಟ್ ಇಂಡಿಕೇಟ್ಸ್ ದಟ್ ಸಮ್ ಕ್ಯಾಲಿಬ್ರೇಷನ್ ಈಸ್ ರಿಕ್ವೈರ್ಡ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ಝೀರೋ ಸ್ಕೇಲ್ ಅಲ್ಲಿ ಝೀರೋ ಏನೇ ವ್ಯಾಲ್ಯೂ ಕೊಡ್ಲಿಲ್ಲ ಅಂದ್ರೆ that instrument should indicate 0, but even without giving any value it shows say 0.1 ಅಂತ ತೋರಿಸ್ತಿದೆ, 0.1 milliamperes ಅಂತ ತೋರಿಸ್ತಿದೆ. ಸೊ ಅವಾಗ ಏನಾಗುತ್ತೆ, ಬಿಕಾಸ್ ದ ಇಂಟರ್ನಲ್ ಸರ್ಕ್ಯೂಟ್ ಏನಾಗಿದೆ, ಏನೋ ಡ್ಯಾಮೇಜ್ ಆಗಿದೆ ಅಥವಾ ಸಮ್ ಎಫೆಕ್ಟ್, ಸೊ ಇಟ್ ಈಸ್ ಶೋಯಿಂಗ್ ದಿಸ್ ವ್ಯಾಲ್ಯೂ ಈವನ್ ದೋ ನೋ ಇನ್ಪುಟ್ ಈಸ್ ಪ್ರೊವೈಡೆಡ್. ಸೊ ಅವಾಗ ಏನಾಗುತ್ತೆ, ಆ 0.1 milliampere ಅನ್ನೋದು ನೀವು ಯಾವುದೇ ರೀಡಿಂಗ್ ತಗೊಂಡ್ರೆ ಅದಕ್ಕೆ ಆ್ಯಡ್ ಆಗ್ತಾ ಹೋಗಿರುತ್ತೆ. ಸೊ ನೀವೇನ್ ಮಾಡಬೇಕು, ಯು ಹ್ಯಾವ್ ಟು ಕ್ಯಾಲಿಬ್ರೇಟ್ ದಟ್ ಇನ್ಸ್ಟ್ರೂಮೆಂಟ್ ನ ಕ್ಯಾಲಿಬ್ರೇಟ್ ಮಾಡಬೇಕು, ರಿಪೇರ್ ಮಾಡಬೇಕು, ಆರ್ ಮೇ ಬಿ ಆಸ್ ಎ ಟೆಂಪ್ರರಿ ಮೆಜರ್. ಟೆಂಪ್ರರಿ ಏನ್ ಮಾಡಬಹುದು, ಯು ಕ್ಯಾನ್ ಜಸ್ಟ್ ಸಬ್ಟ್ರಾಕ್ಟ್ ದಟ್ ಡಿವಿಯೇಷನ್, ಬಟ್ ದಟ್ ಇಸ್ ನಾಟ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಸೊ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಯು ಹ್ಯಾವ್ ಟು ರಿಪೇರ್ ದಟ್ ಇನ್ಸ್ಟ್ರೂಮೆಂಟ್ ಆರ್ ರಿಪ್ಲೇಸ್ ದಿ ಇನ್ಸ್ಟ್ರೂಮೆಂಟ್. ಓಕೆ, ಸೊ ದಿಸ್ ಈಸ್ ಸಿಸ್ಟಮ್ಯಾಟಿಕ್ ಎರರ್, ಅಂಡ್ ಸಿಸ್ಟಮ್ಯಾಟಿಕ್ ಎರರ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಇಂಟು ಇನ್ಸ್ಟ್ರೂಮೆಂಟಲ್, ಎನ್ವೈರನ್ಮೆಂಟಲ್, ಅಬ್ಸರ್ವೇಷನಲ್ ಎರರ್ಸ್. ಸೊ ಇನ್ಸ್ಟ್ರೂಮೆಂಟಲ್ ಎರರ್, ಎನ್ವೈರನ್ಮೆಂಟಲ್ ಎರರ್ ಅಂಡ್ ಅಬ್ಸರ್ವೇಷನಲ್ ಎರರ್ ಅಂತ ಮೂರು ಸಬ್ ಕ್ಲಾಸಿಫಿಕೇಶನ್ ಇದೆ ಸಿಸ್ಟಮ್ಯಾಟಿಕ್ ಎರರ್ಸ್. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ದೋಸ್ ಎರರ್ಸ್. Instrumental errors. So instrumental errors are inherent in measuring instruments because of their mechanical structure. So mechanical principle na use ಮಾಡಿ ನೀವು ಮೆಜರ್ ಮಾಡ್ತಿದ್ರೆ usually there will be some error in the measurement because of the design or because of some aging. So ಆದಾಗ ಏನಾಗುತ್ತೆ, ನಿಮಗೆ ಬರುವಂತ ವ್ಯಾಲ್ಯೂ ಎರರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ಇನ್ ಡಿ ಆರ್ಸನ್ವಾಲ್ ಮೂವ್ಮೆಂಟ್. ಸೊ PMMC ಮೀಟರ್ ಏನಿದೆ, ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್. ಸೊ ದೇರ್ ಆರ್ ಡಿಫರೆಂಟ್ ಪಾರ್ಟ್ಸ್ ಇನ್ ದಟ್. ಸೊ ಏನೋ ಬೇರಿಂಗ್ಸ್ ಆಫ್ ದಿ ವೇರಿಂಗ್ ಮೂವಿಂಗ್ ಕಾಂಪೋನೆಂಟ್ಸ್, ಸ್ಪ್ರಿಂಗ್ ಟೆನ್ಷನ್, ಸ್ಪ್ರಿಂಗ್. ಓಕೆ, ಸೊ ಅದರಲ್ಲೆಲ್ಲ ಏನಿದೆ ಡಿಫ್ರೆಂಟ್. ಅದು ಫಸ್ಟ್ ಮ್ಯಾನುಫ್ಯಾಕ್ಚರ್ ಆದಾಗ ಒಂದು ವ್ಯಾಲ್ಯೂ ಇರುತ್ತೆ, ಸ್ಪ್ರಿಂಗ್ ಟೆನ್ಷನ್, ಫ್ರಿಕ್ಷನ್. ಅದು ಯೂಸ್ ಮಾಡ್ತಾ ಏನಾಗುತ್ತೆ, ಆ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಚೇಂಜಸ್ ಆದ್ರೆ ನಿಮಗೆ ರೀಡಿಂಗು ಕೂಡ ಇಟ್ ವಿಲ್ ಬಿ ಎರೋನಿಯಸ್. ಓಕೆ, ಸೊ ಅದರಿಂದ ಏನಾಗುತ್ತೆ, you will whatever the measurement you take, so the value will be
having errors introduced due to instrument defects. So instrument ಇಂದ ಡಿಫೆಕ್ಟ್ ಆಗಿದೆ, ಅದರಿಂದ ಎರರ್ಸ್ ಬರುತ್ತೆ. ಓಕೆ, ಸೊ ಈ ಎರರ್ಸ್ ಹೇಗೆ ಅವಾಯ್ಡ್ ಮಾಡೋದು? ಹೌ ಟು ಅವಾಯ್ಡ್ ದಿ ಇನ್ಸ್ಟ್ರೂಮೆಂಟ್ ಎರರ್ಸ್? ಸೊ ಸೆಲೆಕ್ಟಿಂಗ್ ಎ ಸೂಟಬಲ್ ಇನ್ಸ್ಟ್ರೂಮೆಂಟ್ ಫಾರ್ ದಿ ಪರ್ಟಿಕ್ಯುಲರ್ ಮೆಜರ್ಮೆಂಟ್ ಅಪ್ಲಿಕೇಶನ್ಸ್. ಸೊ ನೀವು ಯಾವ ಕ್ವಾಂಟಿಟಿನ ಮೆಜರ್ ಮಾಡ್ತಿದ್ರ ಅದಕ್ಕೆ ಕಂಪ್ಯಾಟಿಬಲ್ ಇರುವಂತಹ ಇನ್ಸ್ಟ್ರೂಮೆಂಟ್ ನ ಚೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಕರೆಂಟ್ ನ ಮೆಜರ್ ಮಾಡ್ತಿದ್ರೆ ಆಮೀಟರ್ ಅಂತ ಇರುತ್ತೆ. ಓಕೆ, ಸಿಂಗಲ್ ಇಂಡಿವಿಜುವಲ್ ಆಮೀಟರ್ಸ್ ಇರುತ್ತೆ. ಸೊ ಆಮೀಟರ್ಸ್ ನ ನೀವು ಕರೆಕ್ಟ್ ಆಗಿ ಚೂಸ್ ಮಾಡ್ಕೋಬೇಕು. ಓಕೆ, ಆಮೀಟರ್ ನ ಚೂಸ್ ಮಾಡ್ಕೋಬೇಕು ಫಸ್ಟ್. ಸೆಕೆಂಡ್, ಸ್ಕೇಲ್. ಸೊ ನಿಮ್ಮ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ? ಫಾರ್ ಎಕ್ಸಾಂಪಲ್, ಯು ಆರ್ ಮೆಜರಿಂಗ್ ಸೇ 0 to 100 ಮಿಲಿ ಆಂಪಿಯರ್. 0 to 100 ಮಿಲಿ ಆಂಪಿಯರ್ ನ ಮೆಜರ್ ಮಾಡ್ತೀರಾ, ಮ್ಯಾಕ್ಸಿಮಮ್ 100 ಮಿಲಿ ಆಂಪಿಯರ್ ಬರುತ್ತೆ ಅನ್ಕೊಳ್ಳಿ. ಸೊ 0 to 100 ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋ ಸ್ಕೇಲ್ ಇರುವಂತಹ ಇನ್ಸ್ಟ್ರೂಮೆಂಟ್ ನ ನೀವು ತಗೊಬೇಕು. ಈಗ 0 to 10 ಮಿಲಿ ಆಂಪಿಯರ್ಸ್ ನ ಹಾಕ್ಬಿಟ್ಟು ನೀವು 0 to 100 ಮೆಜರ್ ಮಾಡ್ತೀನಿ ಅಂದ್ರೆ ಏನಾಗುತ್ತೆ? ಅಪ್ ಟು 10 ಮಿಲಿ ಆಂಪಿಯರ್ಸ್ ಯು ವಿಲ್ ಗೆಟ್ ಪ್ರಾಪರ್ ವ್ಯಾಲ್ಯೂ. ಆಫ್ಟರ್ 10 ಮಿಲಿ ಆಂಪಿಯರ್ಸ್ ಏನಾಗುತ್ತೆ? ಔಟ್ ಆಫ್ ರೇಂಜ್ ಹೊಟ್ಟೋಗುತ್ತೆ ಸ್ಕೇಲ್. ಸೊ ಆ ಥರ ಔಟ್ ಆಫ್ ರೇಂಜ್ ಹೋದಾಗ ಏನಾಗುತ್ತೆ? ಅದು ಮತ್ತೆ ವಾಪಸ್ಸು ನೀವು ರಿಮೂವ್ ಮಾಡಿದ ಇನ್ಪುಟ್ ಸಿಗ್ನಲ್, ದಟ್ ಇನ್ಸ್ಟ್ರೂಮೆಂಟ್ ಮೇ ಗೆಟ್ ಪರ್ಮನೆಂಟ್ಲಿ ಡ್ಯಾಮೇಜ್ಡ್. ಓಕೆ, ಸೊ ಯು ಹ್ಯಾವ್ ಟು ಚೂಸ್ ದಿ ಕರೆಕ್ಟ್ ಸ್ಕೇಲ್ ಅಂಡ್ ಕರೆಕ್ಟ್ ಇನ್ಸ್ಟ್ರೂಮೆಂಟ್ ಫಾರ್ ಅವಾಯ್ಡಿಂಗ್ ಇನ್ಸ್ಟ್ರೂಮೆಂಟಲ್ ಎರರ್ಸ್. Next, applying correction factors after determining amount of instrumental error. ಸೊ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ನಿಮಗೆ ಕಾನ್ಸ್ಟೆಂಟ್ ಆಗಿ ಎಲ್ಲ ರೀಡಿಂಗ್ ಅಲ್ಲೂ ಒಂದು ಡಿವಿಯೇಷನ್ ಬರ್ತಾ ಇರ್ತದೆ, 0.1 ಅಂತ. ಸೊ ನೀವೇನ್ ಮಾಡಬೇಕು? ಆಫ್ಟರ್ ಟೇಕಿಂಗ್ ದಿ ರೀಡಿಂಗ್ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ದಟ್ 0.1, ಬಿಕಾಸ್ ಒರಿಜಿನಲಿ 0 ಬರಬೇಕಿತ್ತು, ಬಟ್ 0 ಬಂದು 0.1 ಬರ್ತಿದೆ. ಸೊ 0.1 ಎಕ್ಸ್ಟ್ರಾ ಬರುತ್ತೆ ಎಲ್ಲ ರೀಡಿಂಗ್ ಅಲ್ಲಿ. ಸೊ ಆ ರೀಡಿಂಗ್ ಅಲ್ಲಿ ಎಲ್ಲ ರೀಡಿಂಗ್ ಅಲ್ಲಿ ನೀವು 0.1 ಅನ್ನೋ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಟ್ರೂ ವ್ಯಾಲ್ಯೂ. Okay, so that is second point. So how to avoid instrument errors. Next point is calibrating the instrument against a standard. So calibration, how to do calibration? ಹೇಗೆ calibration ಮಾಡ್ತೀರಾ ಅಂದ್ರೆ, so standard ಜೊತೆ ಕಂಪೇರ್ ಮಾಡ್ತೀರಿ. You compare the instrument to some standard. So ಇದು ಯಾರು ಕಂಪೇರ್ ಮಾಡ್ತಾರೆ ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ. ಸೊ ನೀವು ಮ್ಯಾನುಫ್ಯಾಕ್ಚರ್ ಯಾವ ಇನ್ಸ್ಟ್ರೂಮೆಂಟ್ ಡಿವೈಸ್ ನ ಯೂಸ್ ಮಾಡ್ತೀರಾ ಅದು ಮ್ಯಾನುಫ್ಯಾಕ್ಚರ್ ಇರ್ತಾರೆ. ಮ್ಯಾನುಫ್ಯಾಕ್ಚರ್ಸ್ ಗೆ ನೀವು ಕಳಿಸ್ಕೊಟ್ರೆ ಅವರ ಒಂದು ಲ್ಯಾಬ್ ಅಲ್ಲಿ ಅವರು ನಿಮ್ಮ ಇನ್ಸ್ಟ್ರೂಮೆಂಟ್ ನ ಕ್ಯಾಲಿಬ್ರೇಟ್ ಮಾಡ್ತಾರೆ. ಸೊ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತಾರೆ. ಸೊ ಏನಾದ್ರು ಡಿಫೆಕ್ಟ್ಸ್ ಇದ್ರೆ ಸೊ ದೇ ವಿಲ್ ಟ್ರೈ ಟು ಓವರ್ಕಮ್. ಸೊ ಓವರ್ಕಮ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅವಾಗ ಏನಾಗುತ್ತೆ? ಸೊ ಫೈನಲಿ ವೆನ್ ದೇ ಸರ್ಟಿಫೈ ಅಂಡ್ ಸೆಂಡ್ ಇಟ್ ಬ್ಯಾಕ್, ನಿಮಗೆ ಇನ್ಸ್ಟ್ರೂಮೆಂಟ್ ಏನಿರುತ್ತೆ ಸೊ ದಟ್ ಶೋಸ್ ದಿ ಕರೆಕ್ಟ್ ಟ್ರೂ ವ್ಯಾಲ್ಯೂ. ಸೊ ದಿಸ್ ಕ್ಯಾಲಿಬ್ರೇಷನ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಸೊ ನೀವು ಅಬ್ಸರ್ವ್ ಮಾಡ್ತೀರಾ, ಆಮೇಲೆ ಆಲ್ರೆಡಿ ಲ್ಯಾಬ್ ಅಲ್ಲಿ ತುಂಬಾ ನೋಡಿರ್ತೀರಾ ಅಥವಾ ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನೋಡಿರ್ತೀರಾ. ಒಂದ್ಸತಿ ಇನ್ಸ್ಟ್ರೂಮೆಂಟ್ ನ ಪರ್ಚೇಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಅದರಲ್ಲಿ ಮ್ಯಾನ್ಯುಯಲ್ ಅಲ್ಲಿ ಕೊಟ್ಟಿರ್ತಾರೆ, ಯೂಸರ್ ಮ್ಯಾನ್ಯುಯಲ್ ಅಲ್ಲಿ. ಸೊ ಎಷ್ಟು ಸಮಯಕ್ಕೆ ಒಂದ್ಸತಿ ಕ್ಯಾಲಿಬ್ರೇಷನ್ ಮಾಡಬೇಕು ಅಂತ, ಇಯರ್ಲಿ ಒನ್ಸ್, 2 ಇಯರ್ಲಿ ಒನ್ಸ್ ಅಂತ. ಸೊ ಕ್ಯಾಲಿಬ್ರೇಷನ್ ಮಾಡಿಸ್ಬೇಕು. ಮಾಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಇಟ್ ವಿಲ್ ಶೋ ಯು ಸಮ್ ರಾಂಗ್ ವ್ಯಾಲ್ಯೂಸ್. ಆ ರಾಂಗ್ ವ್ಯಾಲ್ಯೂಸ್ ತೋರಿಸೋದ್ರಿಂದ ನಿಮಗೆ ಮೇ ಬಿ ದೇ ಮೈಟ್ ಬಿ ನೋ ಡಿಫರೆನ್ಸ್ ಅಟ್ ಆಲ್. ರಾಂಗ್ ವ್ಯಾಲ್ಯೂ ತೋರಿಸೋದು ನಿಮ್ಗೆ ಸಮಸ್ಯೆ ಇಲ್ಲ ಅನ್ಸ್ಬೋದು, ಬಟ್ ದೆನ್ ಸಮ್ಟೈಮ್ಸ್ ಇಟ್ ವಿಲ್ ಬಿ ಎ ಸೀರಿಯಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಬೈ ಯೂಸಿಂಗ್ ದಟ್ ಇನ್ಸ್ಟ್ರೂಮೆಂಟ್. ಸೊ ದೇರ್ಫೋರ್ ಕ್ಯಾಲಿಬ್ರೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಅವಾಯ್ಡಿಂಗ್ ಇನ್ಸ್ಟ್ರೂಮೆಂಟಲ್ ಎರರ್ಸ್. ಸೊ ಮೂವಿಂಗ್ ಆನ್, ಹ್ಯಾವ್ ಎನ್ವೈರನ್ಮೆಂಟಲ್ ಎರರ್ಸ್. ಎನ್ವೈರನ್ಮೆಂಟಲ್ ಎರರ್ಸ್ ಅಂದ್ರೆ ಏನು? ಬಿಕಾಸ್ ಡ್ಯೂ ಟು ಎನ್ವೈರನ್ಮೆಂಟ್, ವಾತಾವರಣದಿಂದ ಯಾವುದೋ ಒಂದು ಫ್ಯಾಕ್ಟರ್ ಇಂದಾಗಿ ಏನಾಗುತ್ತೆ? ಇನ್ಸ್ಟ್ರೂಮೆಂಟ್ ಅಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಓಕೆ, ಸೊ ಅದರಿಂದ ಏನಾಗುತ್ತೆ? ನಿಮಗೆ ಎರರ್ಸ್ ಬರುತ್ತೆ. ಸೊ ಎನ್ವೈರನ್ಮೆಂಟಲ್ ಎರರ್ಸ್ ಆರ್ ಡ್ಯೂ ಟು ಕಂಡೀಷನ್ಸ್ ಎಕ್ಸ್ಟರ್ನಲ್ ಟು ದ ಮೆಜರಿಂಗ್ ಡಿವೈಸ್, ಇನ್ಕ್ಲೂಡಿಂಗ್ ಕಂಡೀಷನ್ಸ್ ಇನ್ ದಿ ಏರಿಯಾ ಸರೌಂಡಿಂಗ್ ದಿ ಇನ್ಸ್ಟ್ರೂಮೆಂಟ್. ಸೊ ಇನ್ಸ್ಟ್ರೂಮೆಂಟ್ ಇಂದ ಹೊರಗಡೆ ಇಂತ ಫ್ಯಾಕ್ಟರ್ ಇಂದ, ಬಾಹ್ಯವಾದ ಒಂದು ಅಂಶಗಳಿಂದ ಏನಾಗುತ್ತೆ? ನಿಮ್ಮ ಇನ್ಸ್ಟ್ರೂಮೆಂಟ್ ತಪ್ಪಾದ ಒಂದು ರೀಡಿಂಗ್ ನ ತೋರಿಸಬಹುದು. ಸೊ ಹೇಗೆ? ಎಫೆಕ್ಟ್ಸ್ ಆಫ್ ಚೇಂಜಸ್ ಇನ್ ಟೆಂಪರೇಚರ್. ಸೊ ಟೆಂಪರೇಚರ್, ಉಷ್ಣತೆ ಚೇಂಜ್ ಆಗೋದ್ರಿಂದ, ಹ್ಯುಮಿಡಿಟಿ, ಆರ್ದ್ರತೆ ಚೇಂಜ್ ಆಗೋದ್ರಿಂದ, ಬ್ಯಾರೋಮೆಟ್ರಿಕ್ ಪ್ರೆಷರ್. ಬ್ಯಾರೋಮೆಟ್ರಿಕ್ ಅಂದ್ರೆ ಇದು ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಇರುತ್ತೆ. ಓಕೆ, ಅದು ಚೇಂಜ್ ಆದ್ರೆ ಕೂಡ ಕೆಲವು ಸತಿ ಇನ್ಸ್ಟ್ರೂಮೆಂಟ್ ಸರಿಯಾಗಿ ವರ್ಕ್ ಆಗಲ್ಲ ಬೇಸ್ಡ್ ಆನ್ ದಟ್. ಮ್ಯಾಗ್ನೆಟಿಕ್ ಆರ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ಸ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ವರ್ಕ್ ಆಗೋದಿಲ್ಲ ಸರಿಯಾಗಿ, ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ಸ್ ಇದ್ರೆ ವರ್ಕ್ ಆಗಲ್ಲ. ಸೊ ಆ ಎಲ್ಲಾ ಫ್ಯಾಕ್ಟರ್ಸ್ ಅನ್ನ ನೀವು ಏನ್ ಮಾಡಬೇಕು? ಯು ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಎನ್ವೈರನ್ಮೆಂಟಲ್ ಎರರ್ಸ್. Okay, so these errors can be avoided.
ಹೇಗೆ ಅವಾಯ್ಡ್ ಮಾಡ್ಬೋದು? ಈಗ ಟೆಂಪರೇಚರ್ನ ನೀವು ಕಾನ್ಸ್ಟೆಂಟ್ ಮೇಂಟೈನ್ ಮಾಡಬೇಕು. ಸೊ ಕಾನ್ಸ್ಟೆಂಟ್ ಮೇಂಟೈನ್ ಮಾಡ್ಬೇಕಂದ್ರೆ ಐ ಹ್ಯಾವ್ ಟು ಗೋ ಫಾರ್ ಏರ್ ಕಂಡೀಷನ್. ಸೊ ಏರ್ ಕಂಡೀಷನಿಂಗ್ ಅಳವಡಿಸ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ಇನ್ಸ್ಟ್ರೂಮೆಂಟ್ ಯಾವುದೇ ರೀತಿ ಎನ್ವೈರ್ಮೆಂಟಲ್ ಎರರ್ಸ್ ಇಂದ ಸಫರ್ ಆಗಲ್ಲ. ನೆಕ್ಸ್ಟ್ ಹರ್ಮೆಟಿಕಲಿ ಸೀಲಿಂಗ್ ಸರ್ಟನ್ ಕಾಂಪೋನೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್. ಸೊ ಕೆಲವು ಇನ್ಸ್ಟ್ರೂಮೆಂಟ್ಸ್ ಈಗ ಮಾಯಿಶ್ಚರ್ ಬಂದ್ರೆ ಏನಾಗುತ್ತೆ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ಒಂದು ಇನ್ಸ್ಟ್ರೂಮೆಂಟ್ಸ್ ನೀವು ಏರ್ ಟೈಟ್, ವಾಟರ್ ಟೈಟ್ ಇದರಲ್ಲಿ ಎನ್ಕೇಸಿಂಗ್ ಅಥವಾ ಬಾಕ್ಸ್ ಅಲ್ಲಿ ಅಥವಾ ಸಮ್ ಮೆಕ್ಯಾನಿಸಮ್ ಅಲ್ಲಿ ನೀವು ಕ್ಲೋಸ್ ಮಾಡಿದ್ರೆ ಯು ಕ್ಯಾನ್ ensure that the environmental errors are avoided. Next, using magnetic shields. So magnetic shields ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಏನಾದರೂ ಇಂಟರ್ಫರೆನ್ಸ್ ಇದ್ರೆ ಆ ಇಂಟರ್ಫರೆನ್ಸ್ ನ ನೀವು ಕ್ಯಾನ್ಸಲ್ ಮಾಡೋದು. ಇದು ಎಸ್ಪೆಷಲಿ ದಿಸ್ ಇಸ್ ರಿಕ್ವೈರ್ಡ್ ಫಾರ್ ದ PMMC ಮೀಟರ್. ಸೊ ಡಿಆರ್ಸೆಮಲ್ ಮೂವ್ಮೆಂಟ್ ಅಂತ ನೋಡ್ತೀವಿ. ಸೊ ಅದರಲ್ಲಿ ಮ್ಯಾಗ್ನೆಟಿಸಮ್ ಎಲ್ಲ ವರ್ಕ್ ಆಗುತ್ತೆ. ನೀವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡೋದ್ರೆ ಏನಾಗುತ್ತೆ, ಸೊ ಇಟ್ ವಿಲ್ ನಾಟ್ ಗಿವ್ ಯು ಪ್ರಾಪರ್ ಡೀಟೇಲ್ಸ್. ಓಕೆ, ಸೊ ಪ್ರಾಪರ್ ಇದನ್ನ ಅದು ನಿಮಗೆ ರೀಡಿಂಗ್ ನ ಕೊಡುತ್ತೆ. ಓಕೆ, ಸೊ ದೀಸ್ ಆರ್ ದಿ ಸ್ಟೆಪ್ಸ್ ಯು ಕ್ಯಾನ್ ಟೇಕ್ ಟು ಅವಾಯ್ಡ್ ದಿ ಎನ್ವೈರನ್ಮೆಂಟಲ್ ಎರರ್ಸ್. Moving on, next we have observational errors. So observation, okay, so this is not gross error. So calculation ಅಥವಾ ಇನ್ಯಾವುದು ಮಿಸ್ಟೇಕ್ ಅಲ್ಲ, ಅಬ್ಸರ್ವೇಷನ್ ಮಾಡೋದ್ರಲ್ಲಿ ತಪ್ಪಾಗುವಂತಹ ಒಂದು ಸಾಧ್ಯತೆ ಇದೆ. ದಿಸ್ ಹ್ಯಾಪನ್ಸ್ ಮೋಸ್ಟ್ಲಿ ವಿತ್ ಅನಲಾಗ್ ಮೀಟರ್ಸ್. ಸೊ ಅನಲಾಗ್ ಮೀಟರ್ಸ್ ಅಲ್ಲಿ ಏನಿತ್ತು, ಒಂದು ಪಾಯಿಂಟರ್ ಮತ್ತೆ ಸ್ಕೇಲ್ ಇರ್ತಿತ್ತು. ಸೊ ನೀವು ಡಿಫ್ರೆಂಟ್ ಆಂಗಲ್ ಇಂದ ನೋಡಿದ್ರೆ ಇಟ್ ಶೋಸ್ ಎ ಡಿಫ್ರೆಂಟ್, ಇಟ್ ಅಪಿಯರ್ಸ್ ಟು ಶೋ ಎ ಡಿಫರೆನ್ಸ್ ರೀಡಿಂಗ್. ಓಕೆ, ನೀವು ಪ್ಯಾರಲಲ್ ಕರೆಕ್ಟ್ ಆಗಿ ಅದು ಪ್ಯಾರಲಲ್ ಆಗಿ ನೋಡಿದ್ರೆ, ಪ್ಯಾರಲಲ್ ಡೈರೆಕ್ಟ್ ಸ್ಟ್ರೈಟ್ ಆಗಿ ನಾರ್ಮಲ್ ಅಂತ ಕರಿತೀವಿ, ಪರ್ಪೆಂಡಿಕ್ಯುಲರ್ ಕರೆಕ್ಟ್ ಆಗಿ ನೀವು ಪಾಯಿಂಟರ್ ಇದ್ರೆ ನಿಮಗೆ ಕರೆಕ್ಟ್ ರೀಡಿಂಗ್ ಬರುತ್ತೆ. ಬಟ್ ಇಫ್ ಯು ಆರ್ ರೀಡಿಂಗ್ ಫ್ರಮ್ ದಿ ಆಬ್ಲಿಕ್ ಡೈರೆಕ್ಷನ್, ಸೊ ಸೈಡ್ ಇಂದ ನೀವು ನೋಡಿದ್ರೆ ಏನಾಗುತ್ತೆ, ಅದು ರೀಡಿಂಗ್ ಬೇರೆ ತರ ಕಾಣಿಸುತ್ತೆ. ಬಟ್ ಆಕ್ಚುಲಿ ಅದು ಇರಲ್ಲ, ಕರೆಕ್ಟ್ ಆಗಿ ರೀಡಿಂಗ್ ಇರುತ್ತೆ. ಬಟ್ ಬಿಕಾಸ್ ಆಫ್ ದಿ ಹ್ಯಾಬಿಟ್ಸ್ ಆಫ್ ದಿ ಅಬ್ಸರ್ವರ್ ಹ್ಯಾಬಿಟ್ ಇರೋದ್ರಿಂದ ಏನಾಗುತ್ತೆ, ಅದು ನಿಮಗೆ ತಪ್ಪು ಅಂತರ ಕಾಣಿಸುತ್ತೆ. ಸೊ ಅದನ್ನ ಏನಾಗುತ್ತೆ, ಪ್ಯಾರಲಾಕ್ಸ್ ಎರರ್ ಅಂತ ಕರಿತೀವಿ ಮೋಸ್ಟ್ ಕಾಮನ್ಲಿ. ಬಟ್ ನೌ ಡೇಸ್ ಇಟ್ ಈಸ್ ಅವಾಯ್ಡೆಡ್ ಬಿಕಾಸ್ ಎಲ್ಲ ಡಿಜಿಟಲ್ ಮೀಟರ್ಸ್ ಬಂದಿರೋದ್ರಿಂದ ಅಬ್ಸರ್ವೇಷನಲ್ ಎರರ್ಸ್ ಆರ್ ನಿಲ್, ಆಲ್ಮೋಸ್ಟ್ ನಿಲ್, ಝೀರೋ ಅಂತಾನೆ ಅನ್ಕೊಬಹುದು. ಓಕೆ, ಬಿಕಾಸ್ ಎಲ್ಲ ಡಿಜಿಟಲ್ ಆಗಿ ವ್ಯಾಲ್ಯೂನೇ ಬರುತ್ತೆ. ಸೊ ಡಿಜಿಟಲ್ ವ್ಯಾಲ್ಯೂ ನಿಮಗೆ ಕರೆಕ್ಟ್ ಆಗಿ ರೀಡಿಂಗ್ ತಗೊಂಡು, ಡಿಜಿಟಲ್ ವ್ಯಾಲ್ಯೂನ ಕರೆಕ್ಟ್ ಆಗಿ ರೀಡಿಂಗ್ ತಗೊಳ್ಳಿಲ್ಲ ಅಂದ್ರೆ ಸೊ ದಟ್ ಬಿಕಮ್ಸ್ ಹ್ಯೂಮನ್ ಎರರ್ಸ್ ಅಥವಾ ಗ್ರಾಸ್ ಎರರ್ಸ್ಗೆ ಅದು ಸೇರ್ಕೊಳ್ಳುತ್ತೆ. ಸೊ ಸಿಸ್ಟಮ್ಯಾಟಿಕ್ ಎರರ್ಸ್ ಮೂರು ಕ್ಲಾಸಿಫಿಕೇಶನ್ ನೋಡಿದ್ವಿ. ಅದು systematic environmental errors, instrumental errors, and this one what gross errors, sorry, observational errors. So three types of systematic errors are instrumental, environmental, and observational. So they can also be classified as static and dynamic errors. Static errors and dynamic errors agi classify ಮಾಡಬಹುದು. Other than environmental, observational, and instrumental errors. So these static errors are caused by limitations of measuring device or physical laws governing its behavior. So static errors ಸಾಧ್ಯತೆ ಇದೆ. Dynamic errors are caused by instrument not responding fast enough to follow the changes in the measured variable. So dynamic errors, ನಾವು dynamic error ಅಂತ ನೋಡಿದ್ವಿ dynamic characteristics ಅಲ್ಲಿ. So ಏನಾಗುತ್ತೆ, ಇನ್ಸ್ಟ್ರೂಮೆಂಟ್ ರೀಡಿಂಗ್ ತೋರಿಸುತ್ತೆ ಬಟ್ ಇಟ್ ವಿಲ್ ಬಿ ಡಿಲೇಡ್ ವಿತ್ ರೆಸ್ಪೆಕ್ಟ್ ಟು ದಿ ಚೇಂಜಸ್ ಇನ್ ದಿ measured variable. So ಅದನ್ನ ನಾವು dynamic error ಅಂತ ಕರೀತೀವಿ. So these are another classification for systematic errors. Moving on, random errors. So random errors andre according to definition, random errors are generally an accumulation of a large number of small effects and may be of real concern. So random errors are accumulation of large number of small effects which may be of real concern only in measurements revealing high degree of accuracy. So random errors andre ಏನಂದ್ರೆ you can think of as accumulation of small errors. So ಅದನ್ನ ಇಂಡಿವಿಜುವಲ್ ಆಗಿ ಡಿಟೆಕ್ಟ್ ಮಾಡಕ್ ಆಗೋದಿಲ್ಲ. ಬಟ್ ನೀವು ಆಸ್ ಯು ಡೂ ದಿ ಎಕ್ಸ್ಪೆರಿಮೆಂಟ್ಸ್ ಏನಾಗುತ್ತೆ, ಆ ಎರರ್ ಎಲ್ಲ ಆಡ್ ಅಪ್ ಆಗಿ ನಿಮ್ಗೆ ರೀಡಿಂಗ್ ಅಲ್ಲಿ ಮಿಸ್ಟೇಕ್ ಬರಕ್ ಶುರು ಆಗುತ್ತೆ. ಓಕೆ, ಸೊ ಅದನ್ನ ನೀವೇನ್ ಮಾಡ್ಬೋದು ಅಂದ್ರೆ, how to reduce this random errors means by taking a large number of readings and averaging. So large number of reading ನ ತಗೊಂಡು ಅದನ್ನ average ಮಾಡ್ಕೊಂಡ್ರೆ ನಿಮ್ಗೆ random errors ಅನ್ನ ಕಮ್ಮಿ ಮಾಡ್ಕೋಬಹುದು. And also they can be
ಅನಲೈಸ್ ಸ್ಟ್ಯಾಟಿಸ್ಟಿಕಲಿ ಅಂಡ್ ಟ್ರೀಟೆಡ್ ಮ್ಯಾಥಮೆಟಿಕಲಿ. ಸೊ ಮ್ಯಾಥಮೆಟಿಕಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ ರ್ಯಾಂಡಮ್ ಎರರ್ಸ್ನ ರಿಡ್ಯೂಸ್ ಮಾಡ್ಬೋದು. ಸೊ ಕೆಲವು ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ನಾವು ನೋಡ್ತೀವಿ ನೆಕ್ಸ್ಟ್ ಕಮಿಂಗ್ ಸೆಷನ್ಸ್ ಅಲ್ಲಿ. ಸೊ ಆ ಸೆಷನ್ ಅಲ್ಲಿ ವಿಲ್ ಡಿಸ್ಕಸ್ ಹೌ ಟು ಎಲಿಮಿನೇಟ್ ದಿ ರ್ಯಾಂಡಮ್ ಎರರ್ಸ್. ಸೊ ರ್ಯಾಂಡಮ್ ಎರರ್ಸ್ನ ಎಲಿಮಿನೇಷನ್ ಹೇಗೆ ಮಾಡ್ಬೋದು ಅಂತ. ಓಕೆ, ಸೊ these are the topics for this session. So I have some practice questions, like list different types of errors. So human errors, systematic errors, random errors, and within systematic errors, instrumental, environmental, and observational errors. So the classification. Next, explain gross error in details. How can it be minimized? So these are due to humans. So taking, reading, improper use of instrument, okay, improper calculation. So the human errors. How to minimize? So by taking proper care. Okay, next, explain systematic error in detail. Okay, so here we have to explain all the errors. So instrumental, environmental, and observational errors. More errors are detail agi explain madಬೇಕು question. And how can it be minimized? So question 3, fourth question is related to question 3. How can it be minimized? Systematic error na hege minimize ಮಾಡ್ತೀರಾ ಅಲ್ಲೇ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಅದು ಎನ್ವೈರನ್ಮೆಂಟಲ್ ಎರರ್ ಹೇಗೆ ಮಿನಿಮೈಸ್ ಮಾಡ್ತೀರಾ, ಅದೇ ರೀತಿ ಇನ್ಸ್ಟ್ರುಮೆಂಟಲ್ ಎರರ್ ಹೇಗೆ ಮಿನಿಮೈಸ್ ಮಾಡ್ತೀರಾ ಅಂತ ಡಿಸ್ಕಸ್ ಮಾಡಿ. And explain random errors in detail. What are the causes for environmental errors and how are instrumental errors different from gross errors? Explain. So if you try to find the answers for these questions, so you will get a good idea of what we have discussed in these sessions. And also in session jothe in video jothe we have a multiple choice questions, so which you can refer. So multiple choice question ನೀವು refer ಮಾಡ್ಕೊಬಹುದು for better understanding for future competitive exams. Okay, so thank you for attending this session.